ಎಲ್ರಿಗೂ ನಮಸ್ಕಾರ. ಯೂನಿವರ್ಸಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಯಾಕೆ ಗಿಲ್ಲಿ ಫ್ಯಾನ್ಸ್ಗೆ ಏನಾಯಿತು ನಿಮಗೆ? ಯಾಕೆ ಕಾವ್ಯನ ಅಷ್ಟು ದ್ವೇಷ ಮಾಡ್ತಿದ್ದೀರಾ? ಏನಾಯಿತು ನಿಮಗೆ? ಅವ್ಳು ಮಾಡಿದ ಒಂದೇ ಒಂದು ಕಮೆಂಟ್, ಅದಕ್ಕೆ ನೀವು ಇಷ್ಟೊಂದು ದ್ವೇಷ ಮಾಡೋದ? ನಿಜವಾಗ್ಲೂ ಅಷ್ಟು ಕೆಟ್ಟದಾಗಿ ಬೈದಿದ್ದೀರಾ ಆಕೆಗೆ. ಅದು ನಿಜವಾಗ್ಲೂ ತಪ್ಪು ಅಂತಲೇ ಹೇಳ್ತೀನಿ. ಏಕೆಂದರೆ ಒಂದು ಹೆಣ್ಮಗ್ಳಿಗೆ ಅಷ್ಟೊಂದು ಕೆಟ್ಟ ಕಮೆಂಟ್ ಮಾಡೋ ಅವಶ್ಯಕತೆ ಆಗಲಿ ಅಧಿಕಾರ ಆಗಲಿ ನಿಮ್ಗಳಿಗೆ ಇಲ್ಲ. ಸೊ ಏನಕ್ಕೆ ಅಷ್ಟೊಂದು ಕೆಟ್ಟದಾಗ ಕಮೆಂಟ್ ಮಾಡಿದ್ರು? ಅದು ನೋಡ್ಬಿಟ್ಟು ನಿಜವಾಗ್ಲೂ ಅಷ್ಟೊಂದು ಬೇಜಾರಾಗುತ್ತೆ ಒಂದು ಹೆಣ್ಮಗ್ಳಾಗಿ ನಮಗೂ ಕೂಡ. ನಿಮ್ಮ ಅಕ್ಕ ತಂಗಿದಿರಿಗೆ, ನಿಮ್ಮ ಅಮ್ಮಂದಿರಿಗೆ ಇದೇ ಥರ ಬೈತೀರಾ ನೀವು? ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯ್ತು ನನಗೆ ಆ ವಿಷಯಕ್ಕೋಸ್ಕರ. ನೀನು ಅಮ್ಮ ಅಕ್ಕ ಆ ಥರ ಎಲ್ಲ ಹೊರ್ಟೋಗಿದ್ದೀರಾ. ನೀನು ಅವಳು ಅಂಥವಳು ಇಂಥವಳು ಅಂತೆಲ್ಲ ಹೋಗಿದ್ದೀರಾ. ಫಸ್ಟ್ ಆಫ್ ಆಲ್ ನನಗೊಂದು ವಿಷಯ ಕ್ಲಿಯರ್ ಮಾಡಿ. ಅವಳು ಯಾವತ್ತಾದರೂ ಗಿಲ್ಲಿನ ಲವ್ ಮಾಡ್ತಾಯಿದ್ದೆ ಅಂತ ಹೇಳಿದಲ್ಲ, ಅಥವಾ ಗಿಲ್ಲಿ ಯಾವತ್ತಾದ್ರೂ ನಾನು ಕಾವ್ಯನ ಲವ್ ಮಾಡ್ತೀನಿ ಅಂತ ಹೇಳಿದ್ನ? ಗಿಲ್ಲಿ ಜಸ್ಟ್ ರೇಗಿಸ್ತಿದ್ದಷ್ಟೇ ಅಲ್ಲಿ, ಜಸ್ಟ್ ರೇಗಿಸ್ತಿದ್ದು. ಅಂದರೆ ಗಿಲ್ಲಿನೂ ಹೇಳಿದ್ದಾನೆ, ನಾನು ನಮ್ಮ ಅತ್ತೆ ಮಗಳನ್ನ ಬಿಗ್ ಬಾಸ್ ಬರೋಕ್ಕಿಂತ ಮುಂಚೆ ನಾನು ಲವ್ ಮಾಡ್ತಿದ್ದೆ. ಆಮೇಲೆ ಯಶಗೂ ಪ್ರಪೋಸ್ ಮಾಡಿದ್ದೆ. ಯಶಸ್ವಿನಿ ಅವ್ರ ಹೆಸರು. ಜೋಡಿ ಇದರಲ್ಲಿ ಯಾವುದಪ್ಪ, ಜೀ ಕನ್ನಡದಲ್ಲಿ ಒಂದು ಶೋ ಬರ್ತದಲ್ಲ, ಅದರಲ್ಲಿ ಇಬ್ಬರು ಮಾಡಿದರು. ಸೊ ನಾನು ಅಲ್ಲಿ ಪ್ರಪೋಸ್ ಕೂಡ ಮಾಡಿರ್ತಾನೆ ಗಿಲ್ಲಿ ಯಶುಗೆ. ಸೊ ಅದನ್ನೆಲ್ಲ ಹೇಳಿದ್ದಾರೆ. ಸೊ ಅವ್ರಿಗೂ ಕೂಡ ಪಾಸ್ಟ್ ಇದ್ದಾವೆ. ಅಂದರೆ ಇಲ್ಲಿ ಇದು ಕಾವ್ಯ ಧನುಷ್ ನಡುವೆ ಒಂದು ಪಾಸ್ಟ್ ಇತ್ತು ಅಂತ ಅಲ್ಲ. ಕಾವ್ಯ ಮೊನ್ನೆ ಯಾರೋ ಒಬ್ಬರು ಲೈವಲ್ಲಿ ಮಾತಾಡಬೇಕಾದ್ರೆ ಒಬ್ಬರು ಕಮೆಂಟ್ ಕೂಡ ಮಾಡಿದರು, ನಿನಗೆ ಧನುಷು ಎರಡನೇ ಗಂಡ ಇದ್ದಂಗಂತೆ ಅಂದಾಗ. ಅದೇ ರೀತಿ ಅವಳು ರಿಪ್ಲೈ ಕೂಡ ಕೊಟ್ಟಿದ್ಲು. ಅಂದರೆ ಧನುಷ್ ನಂಗೆ ಅಣ್ಣನ ಥರ ಅಂತ. ಯಾವ ರೀತಿ ಅಂತ ಹೇಳಿದ್ಲು ಅಂದರೆ, ಹಂಗಾರೆ ನಿನ್ನ ತಂಗಿ ನಿನ್ನ ಎರಡನೇ ಹೆಂಡ್ತಿ ಅಂತೆ ಹೌದಾ ಅನ್ನೋ ರೀತಿ ಕೊಟ್ಟಿದ್ರು. ಅಂದರೆ ಧನುಷ್ ನನ್ನ ಅಣ್ಣನ ಥರ ಅನ್ನೋ ರೀತಿ ಹೇಳಿದ್ಲು. ಧನುಷ್ ಹಾಗೆ ಸ್ಪಂದನ ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ಹಾಕ್ತಾರೆ. ವಿಡಿಯೋ ಏನಂದರೆ, ನಮ್ಮದು ಜಿನುಗಮಳೆ ಆಲ್ಬಮ್ ಸಾಂಗ್ ಟ್ರೈಲರ್ ರಿಲೀಸ್ ಆಗ್ತದೆ ಸಂಜೆ 5:30ಕ್ಕೆ ನೋಡಿ ಎಲ್ಲರೂ ಅಂತ ಹಾಕ್ತಾರೆ. ಅದಕ್ಕೆ ಕಾವ್ಯ ಹೋಗಿ ನಿಮ್ಮಿಬ್ಬರಿಗೂ ಕೂಡ ಆಲ್ ದ ಬೆಸ್ಟ್ ಬೋತ್ ಆಫ್ ಯು ಅಂತ ಅಂದರೆ, ಧನುಷ್ ಮತ್ತು ಸ್ಪಂದನಗೆ ಇಬ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾರೆ ಅವ್ರ ಸಾಂಗಿಗೆ. ಅದಕ್ಕೆ ಒಂದು 900 ಎಷ್ಟು ಕಮೆಂಟ್ ಮಾಡಿದ್ದಾರೆ ಅಂದರೆ, ನೀನು ಇಂಥ ಮೋಸಗಾತಿ ಅಂತ ಗೊತ್ತಿಲ್ಲ. ಧನುಷ್ಗೆ ಯಾವ ರೀತಿ ಬೈದಿರ ನಿಜವಾಗ್ಲೂ ಪಾಪ. ಅವ್ರಿಗೆ ಮದುವೆ ಆಗಿದೆ, ಇಬ್ಬರು ಫ್ರೆಂಡ್ಸ್, ಸ್ಪಂದನೂ ಫ್ರೆಂಡೇ ಅಥವಾ ಕಾವ್ಯ ಕೂಡ ಫ್ರೆಂಡೇ ಅವ್ರ ಗಾಳೆ ಮದುವೆ ಆಗಿದೆ. ಇಷ್ಟು ಕೆಟ್ಟದಾಗಿ ಕಮೆಂಟ್ ಹಾಕೋ ಅವಶ್ಯಕತೆ ಏನಿದೆ ನಿಮಗೆ? ಅವ್ರು ಏನಾರ ಕಂಪ್ಲೇಂಟ್ ಮಾಡಿದ್ರು ಅಂದರೆ ನಿಮ್ಮ ಜೀವನನೇ ಹಾಳು ಸುಮ್ಮನೆ. ನೀವು ಯಾರನ್ನೋ ಸಪೋರ್ಟ್ ಮಾಡೋಕ್ಕೋಗಿ ಅಥವಾ ಯಾರನ್ನೋ ಇದು ಮಾಡೋಕ್ಕೋಗಿ ನೀವು ಜೈಲು ಪಾಲಾಗ್ತೀರಾ. ಯಾರು ಅಕಸ್ಮಾತಾಗಿ ಏನಾರು ಅವ್ರು ಕಂಪ್ಲೇಂಟ್ ಮಾಡಿದ್ರೆ ನಿಮ್ಮ ಗತಿ ಏನು? ನೀವು ನಿಜವಾಗ್ಲೂ ಅಷ್ಟು ಕೆಟ್ಟದಾಗೆಲ್ಲ ಏನು ಕಮೆಂಟ್ ಮಾಡ್ತೀರಾ ಅವ್ರಿಗೆ? ಯಪ್ಪ, ನಿಜವಾಗ್ಲೂ ಅಷ್ಟು ಕೆಟ್ಟದಾಗಿದೆ. ನಿಮ್ಮನೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗಲಿ ಹಂಗೆ ಯಾರು ಮಾಡಿದ್ರೆ ಬಿಡ್ತೀರಾ ನೀವು? ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಗಿಲ್ಲಿನ ಬಿಗ್ ಬಾಸಲ್ಲಿದ್ದಾಗ ಅಷ್ಟು ಸಪೋರ್ಟ್ ಮಾಡ್ದೆ. ಪಾಪ ಅವನು ಅಷ್ಟು ಒಳ್ಳೆ ಹುಡುಗ. ನಿಜವಾಗ್ಲೂ ಏನಕ್ಕೆ ಅವ್ರ ಫ್ಯಾನ್ಸ್ ಆಗಿ ನೀವು ಅಷ್ಟು ಕೆಟ್ಟದಾಗಿ ಮಾತಾಡ್ತಿರೋ ಒಂದು ಹೆಣ್ಣು ಹುಡುಗಿ ಬಗ್ಗೆ? ಅಥವಾ ಗಿಲ್ಲಿ ಯಾವತ್ತೂ ಹೇಳಿಲ್ಲ ನಾನು ಕಾವ್ಯನ ಲವ್ ಮಾಡ್ತೀನಿ ಅಂತ. ಕಾವ್ಯ ಯಾವತ್ತೂ ಹೇಳಿಲ್ಲ. ಅಕಸ್ಮಾತ್ ಇದ್ರೂ ಇರ್ಬೋದು ಅವರಿಬ್ಬರು ಮಧ್ಯೆ, ಅವರಿಬ್ಬರು ಮಧ್ಯೆ ಲವ್ ಇದ್ರೂ ಇರ್ಬೋದು, ಅವರು ತೋರಿಸ್ಕೊಳ್ದೇ ಇರ್ಬೋದು. ಅದೆಲ್ಲ ಬಿಟ್ಟು ಅವಳಿಬ್ಬರು ಫ್ರೆಂಡ್ಸು, ಧನುಷು ಫ್ರೆಂಡ್ಸು, ಸ್ಪಂದನ ಫ್ರೆಂಡ್ಸು, ಅವರಿಬ್ರಿಗೂ ವಿಶ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಜನ ಏನು ಮಾಡಿದ್ದೀರಾ, ನೀನು ಇವ್ರಿಗೆ ಮಾತ್ರ ವಿಶ್ ಮಾಡಿದ್ಯಾ, ಯಾರ್ದು ಗಿಲ್ಲಿದು ಒಂದು ಸೂಪರ್ ಹಿಟ್ ಸಿನಿಮಾ ಅನ್ನೋದು ಬಂತು, ಅದಕ್ಕೆ ನೀನು ವಿಷಯ ಮಾಡಿಲ್ಲ. ನಿಜ ಹೇಳ್ಬೇಕಂದ್ರೆ ಗಿಲ್ಲಿ ಕೂಡ ಅದ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಸೂಪರ್ ಹಿಟ್ ಸಿನಿಮಾದ ಬಗ್ಗೆ ಒಂದೆರಡು ಸಲ ಪೋಸ್ಟ್ ಏನೋ ಅಷ್ಟೇ ಹಾಕಿರೋದು ಗಿಲ್ಲಿ. ಅದು ಅವ್ರ ಬಗ್ಗೆ, ಆ ಸಿನಿಮಾ ಬಗ್ಗೆ ಗಿಲ್ಲಿನೇ ಜಾಸ್ತಿ ಪೋಸ್ಟ್ ಹಾಕ್ಕೊಂಡಿಲ್ಲ. ನಿಮ್ಗೆ ಯಾಕೆ ಚಿಂತೆ? ಅವರಿಬ್ಬರು ಎಲ್ಲ ಕಡೆ ಹೋಗ್ತಿದ್ದಾರೆ, ಅಂದರೆ ಎಲ್ಲ ಕಡೆನೂ ಮಾತಾಡ್ತಿದ್ದಾರೆ, ಎಲ್ಲ ಫಂಕ್ಷನು ಅಟೆಂಡ್ ಮಾಡ್ತಿದ್ದಾರೆ ಜೊತೆಯಾಗಿ. ಅವರಿಬ್ಬರೇ ಚೆನ್ನಾಗಿದ್ದಾರೆ. ನೀವು ಯಾಕೆ ಸುಮ್ಮನೆ ಟೆನ್ಷನ್ ತಗೊಳ್ತಿದ್ದಾರೆ ಅಂತ ನಿಜವಾಗ್ಲೂ ಗೊತ್ತಾಗ್ತದ? ನಿಜವಾಗ್ಲೂ ಅಲ್ಲಿ ಸ್ಪಂದನ ಕೂಡ ಹೇಳ್ತಾರೆ, ಕಾವ್ಯಾಗಿ ಇಷ್ಟೊಂದು ಏಟ್ ಆಗ್ತದೆ, ಏನು ಹೇಳ್ತೀರಾ ಅಂದಾಗ ಪಾಪ ಏನೂ ಹೇಳೋಕ್ಕಾಗಲ್ಲ. ಅವಳು ಏನು ಹೇಳ್ತಾಳೆ ಫ್ರೆಂಡಾಗಿ? ಅವ್ಳಿಗೂ ಬೇಜಾರಾಗುತ್ತೆ. ನಮ್ಮ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದು ಈಗ ಅವಳಿಗೆ ಸುಮ್ಮನೆ ಸಿಕ್ಕಾಪಟ್ಟೆ ಬೈತಿದ್ದಾರೆ ಅಂತ. ನನಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದು ಅಲ್ಲದೆ ಯಾರು ಗಿಲ್ಲಿ ಫ್ಯಾನ್ಸ್ ಯಾರು ಕೂಡ ಧನುಷ್ಗೆ ಸಪೋರ್ಟ್ ಮಾಡಿಬಿಡಿ ಅಂತ ಹೇಳ್ತಾರೆ. ಆಯಿತು, ಧನುಷ್ಗೆ ನೀವು ಯಾರು ಸಪೋರ್ಟ್ ಮಾಡಬೇಡಿ, ಓಕೆ, ನಾನು ಅದು ಒಪ್ಕೊಳ್ತೀನಿ. ಅದಕ್ಕೆ ಕೆಟ್ಟ ಕಮೆಂಟ್ ಹೆಂಗೆ ಮಾಡ್ತೀರಾ? ಅದೇ ರೀತಿ ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ. ಗಿಲ್ಲಿದು ಸೂಪರ್ ಹಿಟ್ ಸಿನಿಮಾ ರಿಲೀಸ್ ಆಯಿತು, ನೀವು ಯಾರು ಹೋಗಿ ನೋಡಿದ್ರಾ? ಎಲ್ಲೋ ಸ್ವಲ್ಪ ಜನ ಹೋಗಿ ನೋಡಿರ್ಬೋದು. ನನಗೆ ಒಂದೊಂದು ಸಲ ಅನಿಸುತ್ತೆ, ಇವ್ರು ನಿಜವಾಗ್ಲೂ ಗಿಲ್ಲಿ ಫ್ಯಾನ್ಸ್ ಅಲ್ಲ, ಯಾರೋ ಫೇಕ್ ಅಕೌಂಟ್ ಮಾಡ್ಕೊಂಡು ಸುಮ್ಮನೆ ತಂದಿಡೋ ಕೆಲಸ ಮಾಡ್ತಿದ್ದಾರೆ ತುಂಬ ಜನ ಅಂತ ಅನಿಸ್ತಿದೆ. ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಕೆಟ್ಟದಾಗಿ ಗಿಲ್ಲಿ ಫ್ಯಾನ್ಸ್ ಅಂದ್ಕೊಂಡು ಕೆಟ್ಟದಾಗಿ ಕಮೆಂಟ್ ಮಾಡೋದು. ಒಟ್ನಲ್ಲಿ ಗಿಲ್ಲಿಗೆ ಕೆಟ್ಟ ಹೆಸರು ತಂದು ಇಕ್ತಿದ್ದೀರಾ ಸೀರಿಯಸ್ಲಿ. ಗಿಲ್ಲಿ ಫ್ಯಾನ್ಸ್ ಅಂದ್ಕೊಂಡು ಗಿಲ್ಲಿ ಹೆಸರಿಗೆ ಒಂದು ಕಪ್ಪು ಮಸಿ ಬೆಳೀತಿದ್ದೀರಾ ಅಂತಲೇ ಹೇಳ್ಬೋದು. ಅದು ದೊಡ್ಡ ದೊಡ್ಡ ಫ್ಯಾನ್ಸ್ ವಾರ್ಗಳೆಲ್ಲ ಆಗುತ್ತೆ, ಆಗಲ್ಲ ಅಂತ ಅಲ್ಲ. ಬಟ್ ಈ ಥರ ಎಲ್ಲ ಪಾಪ ಅವ್ರು ಇನ್ನೂ ಬೆಳೆಯೋ, ಅಂದರೆ ಇನ್ನೂ ಇಂಡಸ್ಟ್ರಿಲಿ ಅವರೆಲ್ಲ ಬೆಳಿಬೇಕು, ಇನ್ನೂ ಬೆಳೀತಿದ್ದಾರೆ. ಗಿಲ್ಲಿ ಕೂಡ ಅಷ್ಟೇ, ಕಾವ್ಯ ಕೂಡ ಅಷ್ಟೇ, ಎಲ್ಲರೂ ಕೂಡ ಇನ್ನೂ ಬೆಳೀತಿದ್ದಾರೆ. ಇವಾಗಲೇ ನೀವು ಎಲ್ಲ ಫ್ಯಾನ್ಸ್ ವಾರು ಆ ವಾರ ಈ ವಾರ ಅಂದ್ಕೊಂಡು ಸುಮ್ಮನೆ ಅವ್ರ ಜೀವನನೇ ಹಾಳು ಮಾಡ್ತಿದ್ದೀರ.
ಸೀರಿಯಸ್ಲಿ ನೀವು ಸಪೋರ್ಟ್ ಮಾಡದೇ ಇರಿ, ನೋಡಲೇಬೇಡಿ. ಅದನ್ನು ಬಿಟ್ಟು ನೀವೆಲ್ಲ ಥರ ಕೆಟ್ಟ ಕಮೆಂಟ್ ಹಾಕೋದು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಿನ ವಿಷಯ ಅಂತಲೇ ಹೇಳ್ಬೋದು. ಎಷ್ಟೊಂದು ಜನ ಕಮೆಂಟ್ ಮಾಡಿದರೆ ಗಿಲ್ಲಿ ಫ್ಯಾನ್ಸ್ ಯಾರೂ ನೋಡಬೇಡಿ, ಗಿಲ್ಲಿ ಫ್ಯಾನ್ಸ್ ಅಟೆಂಡ್ ಮಾಡಿ ಅಂದರೆ ಅಟೆಂಡೆನ್ಸ್ ಎಷ್ಟು ಜನ ನೋಡ್ತಿದ್ದಕ್ಕೆ ಲೈಕ್ ಮಾಡಿ ಅಂತ ಹಾಕಿದ್ದೀರಾ. ತುಂಬ ಜನ ಹೇಳ್ತೀರಾ ಕಳ್ಳಪುಟ್ಟಿ ನಿನ್ನ ವಿಷಯದಲ್ಲಿ ಏನಿಲ್ಲ, ಅದು ಧನುಷ್ಗೆ ಏನೋ ಒಂದು ಕೆಟ್ಟ ವರ್ಡಲ್ಲಿ ಯಾವಾಗಲೂ ಬೈತಿರ್ತಾರೆ. ಅದು ನಿಜವಾಗ್ಲೂ ಪಾಪ ಅವರು ನನಗನ್ಸುತ್ತೆ ಆ ಕಮೆಂಟ್ ಬಾಕ್ಸ್ ಆಫ್ ಮಾಡಿಬಿಡೋದು ಬೆಸ್ಟ್ ಅನಿಸುತ್ತೆ. ಏನಕ್ಕಂದರೆ ಎಷ್ಟು ಕೆಟ್ಟದಾಗ ಅದು ಹೆಂಗಾರು ಮನ್ಸು ಬರುತ್ತೆ ನಿಮ್ಗೆ ಆ ಥರ ಮಾತಾಡೋದಕ್ಕೆ, ಆ ಥರ ಬೈಯೋದಕ್ಕೆ, ಆ ಥರ ಕಮೆಂಟ್ ಮಾಡೋದಕ್ಕೆ. ಅಕಸ್ಮಾತ್ ನಿಮ್ಮ ಫ್ಯಾಮಿಲಿಯವ್ರು ಯಾರು ನೋಡಬೇಕಾದ್ರೆ ಅದು ಕಮೆಂಟ್ ಸಿಕ್ತು ಅಂದರೆ ಅವ್ರಿಗೆಷ್ಟು ಬೇಜಾರಾಗುತ್ತೆ. ನಮ್ಮನೆಯವ್ರು ಈ ಥರ ಎಲ್ಲ ಕಮೆಂಟ್ ಮಾಡಿದಾರಾ ಅಂತ. ಮಾತಿನಲ್ಲಿ ಒಂದು ಲಿಮಿಟ್ ಅನ್ನೋದೇ ಇಲ್ಲ, ಆ ರೇಂಜಿಗೆ ಬೈದಿದ್ದೀರಾ. ಕಾವ್ಯಂಗಿರ್ಬೋದು, ಧನುಷ್ಗಿರ್ಬೋದು. ಸಪೋರ್ಟ್ ಮಾಡಬೇಕಂದ್ರೆ ಮಾಡಿ, ಇಲ್ವಾ ಬಿಟ್ಟಾಕಿ. ಅಷ್ಟೊಂದು ಕೆಟ್ಟದಾಗಿ ಯಾರಿಗೂ ಬೈಯೋ ಹಕ್ಕು ನಮ್ಗಳಿಗಿಲ್ಲ. ಅವ್ರೇನು ನಿಮ್ಗೇನು ಬೈದಿಲ್ಲ. ನೀವು ಅಕಸ್ಮಾತ್ ಇಷ್ಟೊಂದು ಬೈದಿದ್ದೀರಾ ಅಂತ ನೀವು ಏನಾರ ಅವ್ರು ಹೋಗ್ಬೇಕು, ಯಾರ್ಯಾರು ಅಷ್ಟು ಕೆಟ್ಟದಾಗಿ ಬೈದಿರೋ ಅವ್ರಿಗೆ ಮೇಲೆ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಸುಮ್ಮನೆ ಮನೇಲಿ ಕೂತ್ಕೊಂಡು ಕೈ ಇದು ಮಾಡ್ಬಿಟ್ಟು ಕಮೆಂಟ್ ಸುಮ್ಮನೆ ಅಕ್ಷರಗಳು ಓದ್ಬಿಟ್ಟು ನೀವು ಸುಮ್ಮನೆ ಜೈಲ್ ಪಾಲಾಗ್ತೀರಾ. ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಅದ್ರ ಅವಶ್ಯಕತೆನೇ ಇಲ್ಲ. ಇಷ್ಟ ಇದ್ರೆ ನೋಡಿ, ಇಲ್ಲ ಬಿಟ್ಟಾಕಿ. ನಾವು ಸಿನಿಮಾ ಏನು ಮಾಡ್ತೀವಿ, ಇಷ್ಟ ಇದ್ರೆ ಹೋಗ್ತೀವಿ, ಇಲ್ಲ ಸ್ವಲ್ಪ ಜನ ಅಂದರೆ ಟಿ ವಿಗೆ ಬರ್ತೀವಿ ಬಿಟ್ಟಾಕ್ತೀವಿ. ಹಂಗೆ ಬಿಟ್ಟಾಕ್ಬಿಡಿ ಅಷ್ಟೇ. ಅವ್ರಿಗೆ ಹೋಗಿ ಅಷ್ಟೊಂದು ಕಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಇಷ್ಟು ಹೇಳ್ತೀನಿ ಅಷ್ಟೇ. ಆದರೆ ಸಪೋರ್ಟ್ ಮಾಡಿದ್ರೆ ಬಿಟ್ಟಾಕಿ. ಪಾಪ ಹುಡುಗಿ ಒಂದೇನು ಕಮೆಂಟ್ ಮಾಡಿದ್ಕೆ ಅಷ್ಟು ಬೈತಿದ್ದೀರಲ್ಲ ನೀವು. ಇವಳು ಗಿಲ್ಲಿಗೆ ಮೋಸ ಮಾಡ್ತಾಳೆ, ಇವಳು ದೊಡ್ಡ ನಾನೇಂತಾರೆ ದ್ರೋಹಗಾರಿ ಇಂತೂ ಅಪ್ಪ. ಒಂದೇ ಒಂದು ಕಮೆಂಟ್ ಮಾಡಿದ್ವಿ ಅಪ್ಪ. ಅಕಸ್ಮಾತ್ ಏನಾರ ವೀಡಿಯೋ ಮಾಡಿ ಹಾಕ್ಬಿಟ್ಟಿದ್ರೆ, ನಂದು ಧನುಷ್ದು ಮತ್ತು ಸ್ಪಂದನದು ಒಂದು ಆಲ್ಬಮ್ ಸಾಂಗ್ ಬರ್ತಿದೆ, ಎಲ್ಲರೂ ನೋಡಿ ಅಂತ ಅಂದಿದ್ರೆ ಮುಗೀತು ಹುಡುಗಿ ಕತೆ. ಕೆಟ್ಟ ಮಾತುಗಳಲ್ಲೇ ತುಂಬಿಸ್ಬಿಡ್ತಿದ್ರಿ ಲಕ್ಷಾಂಗಟ್ಲೆ. ಇದ್ರ ಬಗ್ಗೆ ನಿಜವಾಗ್ಲೂ ಗಿಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ವಿಡಿಯೋ ಮಾಡಲೇಬೇಕು 100%. ಇಲ್ಲ ಸುಮ್ಮನೆ ಆ ಹುಡುಗಿ ಇದು ಸುಮ್ಮನೆ ಹಾಳಾಗುತ್ತೆ, ಈ ಕಡೆ ಸುಮ್ಮನೆ ಎಲ್ಲರದು ಒಂಥರ ಕೆಟ್ಟ ಭಾವನೆ ಬಂದ್ಬಿಡ್ತದೆ ನಮ್ಮ ಜನಗಳಿಗೆ ಅಂತಲೇ ಹೇಳ್ಬೋದು. 100% ಇದ್ರ ಬಗ್ಗೆ ಆದಷ್ಟು ಯಾರು ನೋಡ್ತಿದ್ರೆ ಗಿಲ್ಲಿ ಫ್ಯಾನ್ಸ್, ನನಗೆ ಗಿಲ್ಲಿ ಫ್ಯಾನ್ಸ್ ಅಂತ ನಂಗೆ ತುಂಬ ಅನ್ಸುತ್ತೆ ಒಂದೊಂದ್ಸಲ. ಗಿಲ್ಲಿ ಫ್ಯಾನ್ಸ್ ಏನು ಮಾಡ್ತಾರೆ ಅಂದರೆ ಸಪೋರ್ಟ್ ಮಾಡಿ ಬಿಡಿ, ಆದರೆ ತುಂಬ ಇದು ಏನಂತಾರೆ ಫೇಕ್ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಬಿಡೋದ್ರೆ, ಮುಕ್ಕಾಲು ಜನ ಹಂಗೆ ಮಾಡ್ತಿದ್ರೆ. ಫೇಕ್ ಅಕೌಂಟ್ ಮಾಡ್ಬಿಟ್ಟು ಸುಮ್ಮನೆ ಗಿಲ್ಲಿ ಹೆಸರಿಗೆ ಮಸಿ ಬೆಳೀತಿದೆ ಅಂತ ನಮ್ಗೆ ಅನ್ನಿಸ್ತಿದೆ. ನೋಡ್ತಿದ್ರೆ ಆದಷ್ಟು ಗಿಲ್ಲಿ ಪ್ಲೀಸ್ ಒಂದು ಕ್ಲಿಯರಾಗಿ ಒಂದು ವೀಡಿಯೋ ಮಾಡಿ ಹಾಕಿ. ನಿಜವಾಗ್ಲೂ ನಿಮಗೆ ಕಾವ್ಯ ಮೇಲೆ ಲವ್ ಇದೆಯಾ ಇದ್ರೂ ಕೂಡ. ಈಗ ಅಕಸ್ಮಾತ್ ಗಿಲ್ಲಿನೇ ಧನುಷ್ ಮತ್ತು ಸ್ಪಂದನಾಗೆ ಒಂದು ಈಗ ವೀಡಿಯೋ ಸಪೋರ್ಟ್ ಮಾಡೋ ವೀಡಿಯೋ ಮಾಡಿಬಿಟ್ರೆ ಏನು ಮಾಡ್ತೀರಾ? ಗಿಲ್ಲಿಗೂ ಹಂಗೆ ಬೈತೀರಾ ನೀವು? ಬೈಯೋದಿಲ್ಲ. ಅದಕ್ಕೆ ಹೇಳೋದು, ಸುಮ್ಮನೆ ಇರೋದು ಕಲ್ತ್ಕೊಳ್ಳಿ. ಸುಮ್ಮನೆ ಪಾಪ ಅವ್ರನ್ನೆಲ್ಲ ಹಂಗೆ ಬೈಯೋ ಅವಶ್ಯಕತೆ ಯಾರಿಗೂ ಇಲ್ಲ ಗುರುತಿ. ಏನಕ್ಕೆ ಹಂಗೆ ಆಡ್ತಿರೋ? ಪ್ರೀತಿಸಿ, ಅವ್ರಿಗೆ ಸಪೋರ್ಟ್ ಮಾಡಿ. ಆಗ್ಲಿವಾ ಬಿಟ್ಟಾಕಿ. ನೀವು ಗಿಲ್ಲಿನ ಪ್ರೀತಿಸ್ತೀರಾ ಅಂತ ಗೊತ್ತು. ನಾನು ಗಿಲ್ಲಿನ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ರಲ್ಲೇ ಬಿಗ್ ಬಾಸಲ್ಲಿದ್ದಾಗ. ಸೊ ಅವ್ರನ್ನ ಸುಮ್ಮನೆ ಅವ್ರ ಹೆಸರು ಹಾಳು ಮಾಡಿಬಿಡಿ ಅಷ್ಟೇ. ಥ್ಯಾಂಕ್ ಯು.